ಶುಭ ಸಂದೇಶ ಎಂದು ಕರೆಯಲ್ಪಡುವ ಯೇಸು ನಮಗಾಗಿ ಏನು ಮಾಡಿದನೆಂಬ ಒಳ್ಳೆಯ ಸುದ್ದಿಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲಿನಿಂದ ಪ್ರಾರಂಭಿಸಬೇಕು. ಒಬ್ಬನೇ ಆದ ನಿಜವಾದ ದೇವರು ಭೂಮಿ, ನಕ್ಷತ್ರಗಳು ಮತ್ತು ಉಳಿದೆಲ್ಲವನ್ನೂ ಉಂಟು ಮಾಡಿದ ಸಮಯದಿಂದ ಆತನು ಮೊದಲ ಜನರನ್ನು ಮಾಡಿದನು ಮತ್ತು ಶಾಶ್ವತವಾಗಿ ಒಟ್ಟಿಗೆ ವಾಸಿಸಲು ಅವರನ್ನು ಒಂದು ಸುಂದರವಾದ ಉದ್ಯಾನದಲ್ಲಿ ಇರಿಸಿದನು. ಜನರು ದೇವರೊಂದಿಗೆ ನಿಕಟ ಸ್ನೇಹಿತರಾಗಿದ್ದರು. ಉದ್ಯಾನದ ಎಲ್ಲ ಹಣ್ಣುಗಳನ್ನು ಆಸ್ವಾದಿಸಲು ಅವಕಾಶ ಮಾಡಿಕೊಟ್ಟನು, ಒಂದು ನಿಷೇಧಿತ ಮರವನ್ನು ಹೊರತುಪಡಿಸಿ. ಆ ಮರದ ಹಣ್ಣನ್ನು ತಿನ್ನಬೇಡಿ, ಏಕೆಂದರೆ ಇದರಿಂದ ಅವರ ಪರಿಪೂರ್ಣ ಜಗತ್ತಿನಲ್ಲಿ ಸಾವು ನೋವು ಪ್ರವೇಶಿಸುತ್ತದೆ ಎಂದು. ಆದರೆ ಅವರು ಕೇಳಲಿಲ್ಲ. ಅವರು ಆ ಮರದಿಂದ ತಿಂದರು. ಅವರಿಬ್ಬರ ಅವಿಧೇಯತೆಯ ಕಾರಣ ಜನರು ದೇವರಿಗೆ ಹತ್ತಿರವಾಗಿರಲು ಸಾಧ್ಯವಾಗಲಿಲ್ಲ. ಈಗ ಸಾವು, ಸಂಕಟ ಮತ್ತು ದೇವರಿಂದ ಬೇರ್ಪಡುವುದು ನಾವು ಪಾವತಿಸಬೇಕಾದ ಬೆಲೆ. ಏಕೆಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ದೇವರಿಗೆ ಅವಿಧೇಯರಾಗಿದ್ದೇವೆ. ಆದರೂ ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆಂದರೆ ನಮ್ಮ ಅವಿಧೇಯತೆಯ ಆರೋಪವನ್ನು ಹೊತ್ತುಕೊಳ್ಳಲು ಮತ್ತು ಅದರ ಬೆಲೆ ತೆರಲು ತನ್ನ ಪರಿಪೂರ್ಣ ಮಗನಾದ ಯೇಸುವನ್ನು ಮರದ ಶಿಲುಬೆಗೆ ಹೊಡೆಯಲ್ಪಟ್ಟು ಸಾಯುವಂತೆ ಕಳುಹಿಸಿದನು. ನಮ್ಮ ಕೆಟ್ಟದ್ದಕ್ಕೆ ಬೆಲೆ ತೆರುವ ಮೂಲಕ ಯೇಸು ನಮಗಾಗಿ ನಮ್ಮ ದುಷ್ಟತನವನ್ನು ಜಯಿಸಿದನು. ನಂತರ ಆತನು ಸತ್ತು 3 ದಿನಗಳ ನಂತರ ಮತ್ತೆ ಜೀವಂತನಾದನು ಮತ್ತು ಹಾಗೆಯೇ ಹಿಂದಿರುಗಿದಾಗ ಆತನು ಸಾವನ್ನು ಒಮ್ಮೆ ಕೊನೆಯದಾಗಿ ಸೋಲಿಸಿದನು. ಈಗ ಮತ್ತು ನಿರಂತರಕ್ಕೂ ದೇವರೊಂದಿಗೆ ಜೀವಿಸಲು ನಮಗೆ ಅವಕಾಶ ನೀಡಿದನು. ದೇವರ ಅದ್ಭುತ ಕೃಪೆಯಿಂದ ನಾವು ಮತ್ತೊಮ್ಮೆ ದೇವರೊಂದಿಗೆ ಸ್ನೇಹಿತರಾಗಲು, ನಮ್ಮ ಕೆಟ್ಟ ಆಸೆಗಳಿಂದ ಮುಕ್ತವಾಗಿ ಬದುಕಲು ಯೇಸು ಸಾಧ್ಯವಾಗಿಸಿದನು. ಇದನ್ನು ಮಾಡಲು ಒಂದೇ ಮಾರ್ಗವೆಂದರೆ ಯೇಸು ನಮಗಾಗಿ ಸತ್ತನೆಂದು ನಂಬುವುದು, ಆತನ ಕ್ಷಮೆಯನ್ನು ಸ್ವೀಕರಿಸುವುದು ಮತ್ತು ಆತನು ನಮಗೆ ಹೊಸ ಜೀವನ ನೀಡುತ್ತಿದ್ದಾನೆಂದು ತಿಳಿಯುವುದು. ಆಗ ಆತನೊಂದಿಗೆ ಶಾಶ್ವತವಾಗಿ ಶುದ್ಧವಾದ, ಸಂತುಷ್ಟವಾದ ಜೀವನವನ್ನು ನಡೆಸಲು ಆತನು ನಮಗೆ ಶಕ್ತಿಯನ್ನು ನೀಡುವನು. ರಕ್ಷಣೆಯ ಕವಿತೆ ಎಂಬ ಸರಳ ಕಿರುಗೀತೆಯಿಂದ ಇದನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು. ಈ ಶುಭ ಸಂದೇಶ ಏಕೆ ಮುಖ್ಯ ಮತ್ತು ನಮಗೆ ಇದು ಏನನ್ನು ಅರ್ಥೈಸುತ್ತದೆ ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡುತ್ತೇವೆ. ನನ್ನೆಲ್ಲ ಪಾಪ ಮನ್ನಿಸು, ಸನ್ನಿಧನಾಗಿ ಬಾರಕ್ಷಕ, ನೂತನ ಪಡಿಸು ನನ್ನನು, ನಿನಗಾಗಿ ಬಾಳಲು ಸಹಾಯಿಸು. ನೂತನ ಪಡಿಸು ನನ್ನನು, ನಿನಗಾಗಿ ಬಾಳಲು ಸಹಾಯಿಸು.